ರಾಜ್ಯವ ಬಿಡುವುದಿಲ್ಲ ಭೂಮಿಯ. ಕೃಷ್ಣ, ಛಲಕಟ್ಟು ಮಾಡುವ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಓ ಕೃಷ್ಣ, ಆ ನಿನ್ನ ಹೇಳಿ ಫಲಪಾಂಡವರಿಗೆ ಯುದ್ಧಕ್ಕೆ ಸಲಕರಣೆ ಸಿದ್ಧಪಡಿಸಿಕೊಳ್ಳುವಂತೆ ಹೇಳಿಬಿಡು. ಹೋಗಡು. ಕಡೆಗೂ ನನ್ನ ಮಾತನ್ನು ಕೊನೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾನೇ ನಿರ್ಣಯಿಸುವೆ. ಏನೆಂದು ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಗೌರವೇಶ್ವರ ಕೃಷ್ಣ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನರು ಸೂಕ್ತ ಸಲಹೆ ನೀಡಿದ್ದಾರೆ. ಯಾರಿಗೂ? ನಿನ್ಯಾರಿಗೆ? ನಿನಗೆ. ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಗೌರವೇಶ್ವರ ಶಕುನಿ, ಕರ್ಣ, ದುಶ್ಯಾಸನ ಅಕ್ಕನಿಂದ ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ? ಮಂದಮತಿಗಳಿಗ. ನಿನ್ನನ್ನು. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲಿಚ್ಛಿಸಿವೆಯ ವ್ಯರ್ಥ, ನಿನ್ನಿಂದಾಗದು. ಯೋಗಮಾಯೆ, ಜಾಗೃತಳಾಗು. ಈಗ ಬಂಧಿಸಿರಿ ನನ್ನನ್ನು. ಕರ್ಣ, ಕರ್ಣ, ಪರಮಾತ್ಮ. ಜಾಗೃತನಾಗು. ನನ್ನೊಡನೆ ಬಾ. ಪರಮಾತ್ಮ, ಇವರೆಲ್ಲರೂ ಅವರೆಲ್ಲರೂ ತದನಂತರ ಕ್ಷಣಕಾಲ ಹಾಗೆಯೇ ಹೀಗೆ ಬಾ. ವಾಸುದೇವ,
ಎನಗಾಗಿತೋ 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 ಹರಿದ ರೋಷನ ಎನಗಾಗಿತೋ 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 ಪರಮಾತ್ಮ ಬಳಲಿದೇನಯ್ಯ ಸ್ವಾಮಿಯೇ ನಾನು ಪರಮಾತ್ಮ ಜನಾರ್ದನ ಬಳಲಿದೇನಯ್ಯ ಸ್ವಾಮಿಯೇ ನಾನು ಕರುಳನು ಧರಿಸಲು ಬಂದೆಯ ನೀನು ಪರಮಾತ್ಮ ವಾಸುದೇವ ಅನವರತವು ಎನ್ನ ಕಾಯೋ ದೇವಾ ಶ್ರೀಹರಿ ದರುಶನ ಎನಗಾಗಿತೋ 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 ಪರಮಾತ್ಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಚರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ವಾಸುದೇವ, ಕುಲಹೀನನಲ್ಲಿ ಕಂಡುಬರುವ ಅತಿಶಯಾಕ್ತಿ ಗುಣಗಳು ನಿನ್ನಲ್ಲಿ ಕಂಡುಬರುವವೆ. ಸ್ವಲ್ಪ ಆಲೋಚಿಸಿ ಹೇಳು. ಪರಮಾತ್ಮ, ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ತಂದೆ. ಪರಮಾತ್ಮ. ಕರ್ಣ, ವಾಸುದೇವ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಯ ವಂಶದೊಳವದರಿಸಿದ ಸುಕುಮಾರವ, ದುರದೀನ ಸುಕುಮಾರವ. ಮಾತೆ ನಿನ್ನವಳು ಕೊಂದೆ ವರ ಪಾಂಡವರ ಜನವೇ. ಮಾತೆ ನಿನ್ನವಳು ಕೊಂದೆ ವರ ಪಾಂಡವರ ಜನನೇ. ಗರೆಯ ಬೆಳಗುವ ರವಿಯ ಕರುಣವೇ, ಗರೆಯ ಬೆಳಗುವ ರವಿಯ ಕರುಣವೇ. ಆ ಮಹಿಮನನ್ ಜನಿಸಿ ಮೇಲೆ ರವಿ ಸುತನೆ ಸುಕುಮಾರ, ದುರದೀರ ಸುಕುಮಾರ. ಕರ್ಣ, ತಳಮಳ ವೇದಗಿ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ಕರ್ಣ. ತಳಮಳ ವೇದಗಿ ಮನದ ಚಿಂತೆ ತೊರೆ, ವನದೋ ಕೀರ್ತಿಯ ಪಡೆವೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ.
ಮನತೊರವೆನಿಸಿದ ಮೇದನೆಯೊಡನೆ ಮಹಾಮಹಿಮನೆಂದೆನಿಸಿ ಎದೆಬರಬಿಸುತ್ತನು ಸುಕುಮಾರವ ದುರದೀರ ಸುಕುಮಾರವ ಸುಕುಮಾರವ ದುರದೀರ ಸುಕುಮಾರವ. ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ವೀರ ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಜಗತ್ತನ್ನು ಬೆಳಗುವ ಸೂರ್ಯದೇವನೇ ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಅಯ್ಯೋ ಓಹೋ, ತಾವು ಹೇಳ್ತಿರೋ ಮಾತು ಆಶ್ಚರ್ಯವಾಗಿರುವುದಲ್ಲ. ಒಂದನ್ನು ನಾನು ಮರೆತಿದ್ದೆ. ಇದು ಯುದ್ಧದ ಸಮಯ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಬೇಕೆಂದು ಈ ರೀತಿ ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ವಾಸುದೇವ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ ಪಾರ್ಥ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಅವರ ನಡುವೆ ಯುದ್ಧವನ್ನು ಮಾಡಿದರೆ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು ಎಷ್ಟು ಸರಿ? ಸಮರದ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನ್ನಂತವನಿಗೆ ನೀನು ಇಂತಹ ಸಂಕಟವನ್ನು ತಂದೊಡ್ಡಬೇಡ ತಂದೆ, ತಂದೊಡ್ಡಬೇಡ. ಕರ್ಣ, ವಾಸುದೇವ, ಪಾಂಡುಕುವರರ ಸೇರುತ್ತೇನೇನೋ. ಪರಮಾತ್ಮ, ಪಾಂಡುಕುವರರ ಸೇರುತ್ತೇನೇನೋ. ದರೆಯನ್ನು ಪೊರೆಯೇ ಧರ್ಮದ ನಿರುತ
ಪರಮಾತ್ಮ, ನನ್ನ ಮಾತನ್ನು ನಿಜವೆಂಬುದು ತಿಳಿದಿರಿ. ನೀನು ನಿನ್ನ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅಯ್ಯೋ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಆ ಸೂರ್ಯದೇವನನ್ನು ಕುರಿತು ಜಪಿಸಲು ನೀನು ಜನಿಸಿದೆ. ಅಯ್ಯೋ. ಅವಿವಾಹಿತೆ ಆಗಿದ್ದ ನಿನ್ನ ತಾಯಿಯು ಈ ಲೋಕದ ಅಪವಾದಕ್ಕೆ ಎದುರಲಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲು ಬಿಟ್ಟರು. ಸೂತರು ನಿನ್ನನ್ನು ಸಲಹಿದರು. ಈಗ ನೀನು ಆ ಕೌರವರ ಮಾಂಡಿಕಲಾಗಿರುವೆ. ಈಗಲೂ ನನ್ನ ಜೊತೆ ಭಾಕರಣ. ಆ ಪಾಂಡವರಿಂದಲೂ ಕೌರವರನ್ನು ನಿನ್ನ ಪಾದಗಳಿಗೆ ಎಳೆಯುವಂತೆ ಮಾಡುವೆನು. ಅವರಿಂದಲೂ ಸಾಮಂತರಿಂದಲೂ ಸೈರಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ನನ್ನೊಡನೆ ಭಾಕರಣ. ಪರಮಾತ್ಮ, ತಾವು ಹೇಳ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನ ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವರನ್ನೇ ಹೀಯಾಳಿಸುವರಲ್ಲ ತಂದೆ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿದಿರಲಿಲ್ಲವೇ ವಾಸುದೇವ? ತಿಳಿಯದು ಕರ್ಣ. ಆ ಪಾಂಡವರು ಯಾರಿಗೂ ತಿಳಿಯದು. ಸ್ವತಃ ನಿನ್ನ ತಾಯಿಯಾದ ಕುಂತಿಗೇ ತಿಳಿಯದು. ನಿನ್ನನ್ನು ಕಂಡರಾಗಲೆಲ್ಲ ನಿನ್ನ ತಾಯಿಯು ಪರಮಾತ್ಮ ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಏಕೆ ಮುರುಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಲೇ ಇದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರಬೇಕು ಕರ್ಣ. ಪರಮಾತ್ಮ, ನಿನಗಾಗಿ ನಿನ್ನ ತಾಯಿಯು ಆ ಗಂಗಾ ತೀರದಲ್ಲಿ ಕಾಯುತ್ತಿರುವರು ಅಯ್ಯೋ ಕರ್ಣ. ವಾಸುದೇವ, ನಿನ್ನ ಹುಟ್ಟಿನ ವಿಚಾರವಾಗಿ ಅಂದಿನಿಂದ ಇಂದಿನವರೆಗೂ ನಿನ್ನ ತಾಯಿಯು ನಿನ್ನ ವಿಷಯದಲ್ಲಿ ನೋವನ್ನು ಉಂಡುಕೊಂಡೇ ಬರುತ್ತಿರೋಳು. ಆಕೆಯನ್ನು ಮಾತ್ರ ದುಃಖಿಸಬೇಡ ಕರ್ಣ. ಪರಮಾತ್ಮ, ನೀನು ಪ್ರಾಜ್ಞನಾದ ನಿನಗೆ ನಾನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಮಾತುಗಳನ್ನು ಸೂಕ್ಷ್ಮವಾಗಿ ಆಲೋಚಿಸಿ ಒಂದು ದೃಢವಾದ ನಿರ್ಧಾರಕ್ಕೆ ಬಾ ಕರ್ಣ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ಹೊತ್ತಾಯಿತು. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಹೋಗಿ ಬಾ ತಂದೆ. ಪರಮಾತ್ಮನೆಂದಿಗೂ ಅಸತ್ಯವಾದ ನುಡಿಗಳನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ಬಾಳುತ್ತಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾನ ಬಲವುಳ್ಳ ರುದ್ರಾಂಶ ಸಂಬೋಧನಾದ ಭೀಮನು ಇವನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ಇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾಧ್ವಿ ದೇವಿ ನನ್ನ ಜನಕಿ ಜನಕರೇ. ಪರಶಿವನೊಡನೆ ಸರಿಸಮವಾಗಿ ಹೋರಾಡಿ ಪಾಶುವ ಪ್ರತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ಭೈರಿ ಅರ್ಜುನ, ನೀನು ನನ್ನ ಸಹೋದರನೇ. ಅಯ್ಯೋ ವಿಧಿಯೇ, ಈಗ ತಾನು ನಿನ್ನನ್ನು ಕೊಲ್ಲಲೇಬೇಕೆಂದು ಪ್ರತಿಜ್ಞೆ ಮಾಡಿ ಬಂದಿರುವರಲ್ಲ. ಇಲ್ಲಿವರೆಗೂ ಬಂದು ವರ್ಗದವರು ಯಾರೆಂದು ತಿಳಿಯದೆ ನನ್ನ ಮನಸ್ಸು ಯತೆ ಪಡುತ್ತಾ ಇತ್ತು. ಈಗ ಬಂದು ವರ್ಗದವರು ಇವರೇ ಎಂದು ತಿಳಿದ ಬಳಿಕವೇ ನನ್ನ ಮನಸ್ಸು ಉಭಯ ಸಂಕಟವನ್ನು ಅನುಭವಿಸುತ್ತಿರುವುದಲ್ಲ. ಅಯ್ಯೋ ವಿಧಿಯೇ. ಪಾಂಡುಕುಮಾರರಂ ನಾ ಕೊಲ್ಲುವುದೇ ಹೃದಯದ ತಮ್ಮಂದಿರಂ, ಹೃದಯದ ತಮ್ಮಂದಿರಂ ನಾ ಕೊಲ್ಲುವುದೇ ಕೊಲತಾನ್ ಬಿಟ್ಟೊಡೆ ಕೌರವೇಂದ್ರ ನೀದಾರಿಯೋ ಸುಖ ಸಂಪತ್ತಿನಿಂ ಬಾಳ್ವನೇ. ಚಲದೇನ್ ಪಾರ್ಥನ ವೃಂದವಂತರು, ಚಲದೇನ್ ಪಾರ್ಥನ ವೃಂದವಂತರು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಕಲ್ಸಲ್ಲಿಗೆ ಪಾರ್ಥನ ಗೋರ ಕೆರೆಗೆ, ಪಾರ್ಥನ ಗೋರ ಕೆರೆಗೆ ತುತ್ತಾಗಲೇ
ನನ್ನ ರಕ್ತದ ಬೆಂಕಿ ಹೊಟ್ಟೆ ಹರಿಯುತ್ತಿರುವುದು ಇನ್ನು ಕರ್ಣನಿಗೆ ಇಲ್ಲದ ಸಲ್ಲದ ದುರ್ಬೋಧಗಳನ್ನು ತುಂಬಿ ಬಲಭುಜವಾಗಿ ನಿಂತಿರುವ ದುರ್ಯೋಧನನಿಗೆ ಬಲಭುಜವಾಗಿ ನಿಂತಿರುವ ಕರ್ಣನ ಉತ್ಸಾಹವನ್ನು ಭಂಗಪಡಿಸುವನು. ಓ ಕರ್ಣ, ಶಕುನಿ, ಏನು ರಾಜ್ಯಸಭೆಯಲ್ಲಿ ನಡೆದ ವಿಚಾರವು ನಿನಗೆ ತಿಳಿದಿರಲಿಲ್ಲವೇ? ಏನು ರಾಜ್ಯಸಭೆಯಲ್ಲಿ ನನ್ನ ವಿಚಾರವೇ? ಇದನ್ನು ನಾನು ನಂಬುವುದಿಲ್ಲ ಶಕುನಿ. ನಂಬುವಂಗ ರಾಜ, ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ಸಭೆಯಲ್ಲಿ ಈ ರೀತಿ ನಡೆಯುವುದರಲ್ಲಿ ಸಂದೇಹವೇನು? ದುರ್ಯೋಧನಿಗೆ ನಿನ್ನಲ್ಲಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರದಲ್ಲಿ ತುಚ್ಛವಾದ ಮಾತುಗಳನ್ನಾಡಲು ಹಿಂಜರಿಯುವುದಿಲ್ಲ. ಇವೆಲ್ಲ ವಿಚಾರವು ತಿಳಿದ್ದರೂ ಸಹ ತಿಳಿದವನಂತೆ ಸುಮ್ಮನಿದ್ದನು. ನಿನ್ನನ್ನು ನೋಡಿದರೆ ನನಗೆ ಎಷ್ಟು ಆಶ್ಚರ್ಯವಾಗುವುದು ಗೊತ್ತು. ಶಕುನಿ, ಸ್ನೇಹದಲ್ಲಿ ವಂಚನೆ. ಇದರಾಗ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರಮಾಚದೆ ಏನು ಶಕುನಿ? ಕರ್ಣ, ಶಕುನಿ, ನೀನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ತಿನನಾದ ಸುಯೋಧನನು ಎಚ್ಚೆದ್ದನು. ಅವನಿಗಾದ ಹಸಿದ ಹೆಬ್ಬುಲಿಯಂತೆ ಹಾರ್ಪಡಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಅಲ್ಲದೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ಸಮಂತ ರಾಜರಿಗೆಲ್ಲ ಆಜ್ಞೆ ಮಾಡಿದನು. ಆದರೆ ಕರ್ಣನಿಗೆ ಸೇನಾಧಿಪಟ್ಟವನ್ನು ಕಟ್ಟಬೇಕೆಂದು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ. ಆದರೆ ಭೀಷ್ಮನು ಈ ರೀತಿ ಹೇಳಿದರು ಕುರುಪಿತ ಮಹನು. ಅಸೂಯೆಯಿಂದ ಭೀಷ್ಮನು ಈ ರೀತಿ ಹೇಳಲಾರಾದ. ಅವನ ಮಾತಿನಂತೆ ನಿನ್ನ ಸೇನಾಧಿಪತ್ಯ ಆಸೆ ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನಿಗೆ ನನ್ನಲ್ಲಿಂದ ಪರಿವರ್ತನೆ ಉಂಟಾಗುವಂತೆ ಮಾಡಿದವರು ಯಾರು ಶಕುನಿ? ಯಾರೇ ಆಗಲಿ ಆ ದುರ್ವಾಕ್ಯಗಳನ್ನು ನುಡಿಯಲಾರೆ. ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದವನಿಗೆ ರಾಜಭಕ್ತಿ ಎಲ್ಲಿ ಇದೆ ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜ್ಯಭಕ್ತರಾಗಬಾರದೆ. ಪಿದಾತ ಮಾನವ ಜಾತಿ ಸದ್ಗುಣವಂತರಿಗೆ ಮೀಸಲಾಗಿ ಇಟ್ಟಿರುವರೇ ಶಕುನಿ. ಈ ಅಪಮಾನವನ್ನು ನಾನು ಹೆಚ್ಚು ದಿವಸ ಸಹಿಸಲಿ. ಶಕುನಿ. ಶಕುನಿ, ಪರದಾತನಾದರೆ ಜರಿದ ನಂದರು ನಾನೇಗೆ ದೇವಿಸಲೋ, ನಾನೇಗೆ ದೇವಿಸಲೋ. ಶಕುನಿ, ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಶಕುನಿ, ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ. ಶಕುನಿ, ಮೃಗವಾಗಿ ಹುಟ್ಟಿದರು ನರ ಜನ್ಮ ಬೇಡ. ಶಕುನಿ, ಮೃಗವಾಗಿ ಹುಟ್ಟಿದರು ನರ ಜನ್ಮ ಅದೊಂದು ಮುಂಚೆಲೆ ಪರದಾತನಾದರೆ ಜರಿದ ನಂದರು ನಾನೇಗೆ ಜೀವಿಸಲು, ನಾನೇಗೆ ಜೀವಿಸಲು. ಶಕುನಿ, ಕುಲ ಕುಲ ಕುಲವೆಂದು ಕರೆಯುವುದಾದರೆ ನೆಲವೋ ಯಾವ ಕುಲ? ಶಕುನಿ, ಕುಲ ಕುಲ ಕುಲವೆಂದು ಕರೆಯುವುದಾದರೆ ನೆಲವೋ ಯಾವ ಕುಲ? ಕರೆಯುವ ಜಲವು ಯಾವ ಕುಲ?
ಜಲವು ಯಾವ ಕುಲ, ಗಾಳಿಯು ಯಾವ ಕುಲ, ಬೆಳಗುವ ರವಿಯು ಯಾವ ಕುಲ. ಶಕುನಿ, ಕರ್ಣ, ಬೆಳಗುವ ರವಿಯು ಯಾವ ಕುಲ, ಪರದಾತನಾದ ಜನಿಗನಂದರು ನಾನೇಗೆ ಜೀವಿಸಲು, ನಾನೇಗೆ ಜೀವಿಸಲು. ಶಕುನಿ, ನಾನೇಗೆ ಜೀವಿಸಲು, ನಾನೇಗೆ ಜೀವಿಸಲು. ಶಕುನಿ, ನಾನು ಕುರುಕುಲದ ಅರಸು, ಕುರು ಸಾಮ್ರಾಜ್ಯದ ಮಾಡಳಿಕ. ನನ್ನ ಜನ್ಮ ದುಷ್ಟಭೂತ ಇನ್ನೂ ಬಿಟ್ಟಿಲ್ಲ, ಮುಂದೆ ಇನ್ನೂ ಬಿಡುವುದು ಇಲ್ಲ. ಶಕುನಿ, ಬಿಡುವುದು ಇಲ್ಲ. ಶ್ರೀನಾಗು ಕರ್ಣ, ದುರ್ಯೋಧನು ನಿನ್ನಲ್ಲಿ ಅಭ್ಯಾಸವನ್ನು ಸ್ನೇಹವನ್ನು ನಿರಾಕರಿಸಿದರೂ ಅಧಿಕಾರವು ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಕೌರವರಿಗೆ ಕರ್ಣನ ಅಸ್ತ್ರ ಸೌಲಭ್ಯದ ಅಭಾವವು ಎಂಥ ಅನರ್ಥಕಾರಿ ಎಂಬುದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿದ್ದಾಗ ನಾನು ಏಡಿಯಂತೆ ಕೈ ಕಟ್ಟಿಕೊಂಡು ಮನೆಯಲ್ಲೇ ಕುಳಿತುಕೊಳ್ಳಲೇ ಶಕುನಿ. ಕರ್ಣ, ಬೇರೆ ಉಪಾಯವಿಲ್ಲ. ಯುದ್ಧ ಕ್ಷೇತ್ರದಿಂದ ಸ್ವಭಕ್ಷದಿಂದ ಅಪಮಾನತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಈ ವಿಚಾರದಲ್ಲಿ ನಿನ್ನಲ್ಲಿ ತಾಟಸ್ಥ ಭಾವವನ್ನು ವಹಿಸುವರು. ದುರ್ಯೋಧನಿಗೆ ನನ್ನಲ್ಲಿಂತ ಪರಿವರ್ತನೆ ಉಂಟಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ನೀನು ಸರಿಯಾಗೇ ಹೇಳಿದೆ ಶಕುನಿ. ಯುದ್ಧದಲ್ಲಿ ಭೀಷ್ಮನ ಪರಾಜಿತ ಆಗುವವರೆಗೂ ಈ ನನ್ನ ಅಸ್ತ್ರಗಳನ್ನು ನಾನು ತೊಡುವುದಿಲ್ಲ. ಇದು ನನ್ನ ಶಪಥ ಶಕುನಿ, ಇದು ನನ್ನ ಶಪಥ. ಶಪಥವೇನು ಪ್ರಾಣಸಕ? ನೀನು ಬಂದು ಎಷ್ಟು ಹೊತ್ತಾಯಿತು? ಎಲ್ಲ ಹುಡುಕಾಡಿದೆನು. ಬಂದು ಬಹಳ ಹೊತ್ತೇನಾಗಲಿಲ್ಲ ಕೌರವೇಶ್ವರ. ಆದರೆ ಇಲ್ಲಿ ಒಂದು ಗಳಿಗೂ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ಬರುವೆನು. ಶಪಥ ಏನೆನ್ನುವುದು ಆಗ ತಿಳಿಯುವುದು. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷ ಸುದ್ದಿ ಇರುವುದು. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷದ ಸುದ್ದಿ ಯಾವುದು? ಎಲ್ಲಿರುವುದು? ಯಾವುದು ಸಂತೋಷ ಕರ್ಣ, ಸುದ್ದಿ? ಕರ್ಣ, ಕರ್ಣ! ಏನು ಶಕುನಿ, ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಏನು ಸುಯೋಧನ? ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆಂದು ಅದನ್ನು ಹೇಳುವುದಕ್ಕಾಗಿಯೇ ಇಲ್ಲಿಗೆ ಬಂದನು. ಏನು ಕರ್ಣನಿಗೆ ಸೇನಾಧಿಪತ್ಯವೇ ಪರ್ಯಾಸ್ಯವಲ್ಲವೇ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ವೀರಪುರುಷನಿರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡಿದರೆ ಎಷ್ಟು ಜನರಿಗೆ ಅವಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯರಾದ ಭೀಷ್ಮ, ಶಸ್ತ್ರ ಚಾತುರ್ಯನಾದ ದ್ರೋಣ, ಅಶ್ವತ್ಥಾಮ, ಕೃತವರ್ಮ ಇವರೇ ಮುಂತಾದ ಉತ್ತಮವಾದ ಮಹಾರಥಿಗಳನ್ನು ಬಿಟ್ಟು ಸೋತ ಕುಲದಲ್ಲಿ ಹುಟ್ಟಿದವನಿಗೆ ಸೇನಾಧಿಪತ್ಯವೇ? ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರವನ್ನು ಅಪಮಾನಗೊಳಿಸಿ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಕರ್ಣನು ಶಸ್ತ್ರಧಾರಣೆ ಮಾಡುವುದಿಲ್ಲವೆಂದು ನಿಷ್ಕಾರಣವಾಗಿ ಶಪಥವನ್ನು ಮಾಡಿರುವನು. ಅವನಿಗೀಗ ನೀನು ಸೇನಾಧಿಪತ್ಯವನ್ನು ವಹಿಸಿದರೆ ಎಷ್ಟು ಜನರಿಗೆ ಅವಮಾನವಾಗುವುದೆಂದು ಯೋಚಿಸಿದೆಯಾ? ಹಾಗಾದರೆ ಏನು ಮಾಡುವುದು ಮಾವ? ಯುದ್ಧವು ಸನ್ನಿದ್ಧವಾಗಿದೆ ಎಂದು ಭೀಷ್ಮನನ್ನು ಪ್ರಾರ್ಥಿಸು. ನೀನೀಗಲೇ ಹೋಗಿ ಗುರುಪಿತಾಮಹನನ್ನು ಕಾಣು. ಹಾಗೇ ಮಾಡುವೆನು ಮಾವ. ನೀನು ನನ್ನ ಸಂಗಡ ಬಾ. ನಡೆ ಕೌರವೇಶ್ವರ, ನನಗೇನು ಭಯ. ಈ ಕುರುಕ್ಷೇತ್ರದಲ್ಲಿ ನಿನ್ನ ಮರಣವಂತೂ ಅಗತ್ಯ. ನಿನ್ನ ಮರಣವಾದ ನಂತರ ಈ ಶಕುನಿಗೆ ಆನಂದ. ಏಕೆಂದರೆ ನನ್ನ ಅಣ್ಣ ತಮ್ಮಂದಿರು 100 ಮಂದಿ ಸಹೋದರರನ್ನು ನಿನ್ನ ಕಾರಾಗ್ರ ಕತ್ತಲೆಯಲ್ಲಿ ಕೂಡಿ ಬಂಧಿಸಿದ್ದೆಯಲ್ಲ, ಅದಕ್ಕೆ ನೀನು ಮರಣ ಹೊಂದಿದಾಗಲೇ ನನಗೆ ಆನಂದ. ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ.
ಓರೋ ಪಾಂಡವರ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಓರೋ ಪಾಂಡವರ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಓರೋ ಪಾಂಡವರ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಓರೋ ಪಾಂಡವರ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಕೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿ ಆಡಿ ನಿನ್ನ ವಿನಾಶಕ್ಕೆ ನಾಂದಿಯಾಗಿ ಆನಂದವನ್ನು ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದೊಳು ಬಲಿಯಿಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದೊಳು ಬಲಿಯಿಡುವೆ. ಅರ್ಪಣ ಮಾಡುವೆ ಅನುಜರಿಗೆ ಅರ್ಪಣ ಮಾಡುವೆ ಅನುಜರಿಗೆ ನೆಮ್ಮದಿ ವಂದಿರಿ ಸೋದರರೇ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ.
ಸಜ್ಜನದಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದ ಅಪಮಾನವು ತಾಳಲಾರೆ. ರಾಜ ನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗಳಿದ್ದಾಯ್ತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಎಂತು. ಕೊನೆಗೆ ಎರಡು ದಿನ ಸುಖವಾಗಿ ನಿಂತು ಬಯಸರೆ ಹೆಜ್ಜೆ ಒಬ್ಬಮಾನ ಜೇವಿದಾತ ಈ ದ್ರೌಪದಿಯ ಹೊರೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣೆನಲ್ಲ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರಬೇಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚರ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಪಡಿಸಿದರೆ ನೀವೇ ಅವರೇ ಬಳಿ ಕಾರಣ ತೀರಿಸುವೆ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲವಲ್ಲ. ಅನ್ನ ವಸ್ತುಗಳಿಗಾಗಿ ಅವರು ಪರ ಆಶೆಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಹನ್ನೆರಡು ಸಹ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು ಋಷಿಗಳ ಆಜ್ಞೆ? ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪರವಂತಿಸಲು ಹಾನಿ ಮನುಷ್ಯರು ಆಲಿಬಿಡುವುದಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೇ, ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದ ದ್ವಾಗ್ಯವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಹೀಗಿರಲು ಕಾರಣವೇನೆಂದು ನನ್ನೊಳಗೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಪ್ರಾಣೇಶ್ವರ, ಹಾಗಾದರೆ ಕೇಳಿ ಪ್ರಿಯ, ಕೇಳಿ. ಈ ದಿನ ನಾನು ಹಸ್ತಿನಾಂಬೆ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಆಕೆ ನನ್ನ ನೋಡಿ ನಕ್ಕಳು ಪ್ರಿಯ, ನಕ್ಕು. ನಿನ್ನ ಪತಿಗಳು ವಾಸವನ್ನು ಬಿಡಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿದರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆ ಅಷ್ಟೇ ಎಂದು ಹೇಳಿ
ಪಾಂಚಾಲಿ, ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಪಾಂಚಾಲಿ ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಪ್ರಾಣೇಶ್ವರ ಮತ್ತಿನ್ಯಾರು ಸ್ವಾಮಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಕೃಷ್ಣ ಕೃಷ್ಣ ಕೃಷ್ಣ, ಗೋಪಾಂಗರ ವಿಲಾಸ ವಿಭ್ರಮಗಳಲ್ಲಿ ಮಗ್ನಾದ ಆ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕ್ಕಿಂತ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ನಾನು ತಿಳಿದಿದ್ದೆ ಪಾಂಚಾಲಿ, ನಾನು ತಿಳಿದಿದ್ದೆ. ಅದರಲ್ಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಿಯ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವವರೆಗೂ ಈ ನನ್ನ ಬಿಚ್ಚ ಮುಡಿಯನ್ನು ಕಟ್ಟಿದಿಲ್ಲವೇ ಭಾನುಮತಿಯನ್ನು? ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರ. ಎಷ್ಟೇ ಆಗಲಿ ನೀನು ನಮ್ಮ ಸಂಗಡ ಕದನ ಮಾಡುವಲ್ಲಿಯೇ ನಿನ್ನ ಚಿತ್ರವನ್ನು ಮುಗಿಸಿದೆ. ನಾನು ನಿಮ್ಮ ಮಡದಿಯಲ್ಲವೇ? ಇಂತಹ ಸಂತೋಷ ಸಮಯದಲ್ಲಿ ಬಾ, ಪೀಠವನ್ನು ಆಹಾ, ಪ್ರಾಣೇಶ್ವರ ಪ್ರಾಣೇಶ್ವರ
ಪ್ರಾಣೇಶ್ವರ ಚೆಲ್ಲುತ್ತ ಪ್ರಾಣೇಶ್ವರ ಇನ್ನು ಸಮಯವಿರುವುದು ಚೆಲ್ಲುತ್ತ ಭೀಮಾ ಪಾಂಚಾಲಿ ಆಹಾ ಪ್ರಾಣೇಶ್ವರ ಇನ್ನು ಸಮಯವಿರುವುದು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ನೆನಪಿದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲ ಅಂತ ಕರಾಳವಾದ ರಾತ್ರಿಯನ್ನು ಸಂಬೋಧಿಸಿದ್ದು ಇನ್ನು ಏನೇನೋ ಹೇಳಿದ್ದೀರಿ. ಏ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯನ ಕೇಳಿಸುತ್ತಿರುವೆಯ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ನಿನ್ನ ಭೀಮಸೇನ. ಆಹಾಹಾಹಾಹಾ. ಆಡುವುದು ಮಾತ್ರವಲ್ಲ ಹಾಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ ಸ್ವಾಮಿ. ಎಷ್ಟೇ ಆಗಲಿ ನೀವು ನಿಮ್ಮ ನನ್ನ ಹಾನ್ಯಗಾರಕರಲ್ಲ. ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಆಹಾ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ. ಆದರೆ ನಾನು ಕಾತುರದಿಂದ ಯುದ್ಧವನ್ನು ನಿಲ್ಲಿಸುತ್ತೇನೆ. ಧರ್ಮಪರಾಯಣದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡುವಣ್ಣ, ಆಗಲೇ ಭೀಮಸೇನು ಸಂಧ್ಯಾ ಸಪ್ತಾಪವನ್ನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಸತ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಆಹಾ ಶ್ರೀಕೃಷ್ಣನ್ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು. ಹೌದು ಸ್ವಾಮಿ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ ಸ್ವಾಮಿ? ಈ ನನ್ನ ಭಿಕ್ಷೆ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವು ಕೊಡಬಲ್ಲದೆ. ಪಾಂಚಾಲಿ, ಅರ್ಜುನ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅಗ್ರಜನ ಸಮ್ಮುಖದಲ್ಲಿ ನಾನು ನಿಮಗೊಂದು ವಿಷಯವನ್ನು ತಿಳಿಸಬೇಕಾಯಿತು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿದನು. ಅಗ್ರಜ, ಸಂಧಿಯ ಪ್ರಸ್ತಾಪದ ವಿಚಾರವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಇದನ್ನು ಒಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಬರುತ್ತಿಲ್ಲ. ನಾನು ಮತ್ತೆ ಈ ನನ್ನ ಕಥೆ ಇವರೇ ಸಾಕು. ಆ ಕುರುಕುಲವನ್ನು ಸಂಪೂರ್ಣವಾಗಿ ವಿನಾಶ ಮಾಡಿಬಿಡುವುದು. ನೀವು ನಿಶ್ಚಿತವಾಗಿ ಸಂಧಿಯ ಪ್ರಸ್ತಾಪ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಸೈರಿಸು ಸೈ ಭೀಮಾ ಕೇಳನ್ನ ಸೈರಿಸು ಸೈ ಭೀಮಾ
ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗಿಂತಲೂ ಹಿರಿಯವನು. ಅವನ ಆಜ್ಞೆಯನ್ನು ಮೀರಿ ನಡೆಯಲಾರು. ಪಾಂಚಾಲಿ ಪ್ರಾಣೇಶ್ವರ, ಪಾಂಚಾಲಿ ಮರುಗುವೆಯೇ ಕಲೆ ಮಾನೊಲೆ ಮಣಿಯೋಳೆ ಮರುಗುವೆಯೇ ಕಲೆ ಪಾಂಚಾಲಿ ಪ್ರಾಣೇಶ್ವರ, ಪಾಂಚಾಲಿ ಮರುಗುವೆಯೇ ಕಲೆ ಮಾನೊಲೆ ಮಣಿಯೋಳೆ ಮರುಗುವೆಯೇ ಕಲೆ ಪಾಂಚಾಲಿ ಧರ್ಮ ಪಾಂಚಾಲಿ ಧರ್ಮಜನಾಜ್ಞೆಯೇನೋ ಪಾಂಚಾಲಿ ಧರ್ಮಜನಾಜ್ಞೆಯೇನೋ ಮೀರಲಾರೆವು ನಾವು ಮರುಗುವೆಯೇ ಕಲೆ ಪಾಂಚಾಲಿ ವೈರವ ಮರೆಯವ ಪಾಂಚಾಲಿ ವೈರವ ಮರೆಯವ ಸೈರಿಸು ಕೋಪವ ಮರುಗುವೆಯೇ ಕಲೆ ಮಾನುನೆ ಮಣಿಯೋಳೆ ಮರುಗುವೆಯೇ ಕಲೆ ಪಾಂಚಾಲಿ ಆದ್ದರಿಂದ ತಕ್ಕನ ಅಭಿಪ್ರಾಯಕ್ಕೆ ಮೀರಿ ನಾವು ನಡೆಯಲಿಲ್ಲ ಪಾಂಚಾಲಿ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವಲ್ಲ ಪ್ರಾಣೇಶ್ವರ. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲವೇ? ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಕಳುಹಿಸಿ ಅಪಮಾನ ಪಡಿಸಿದ್ದೀರಿ. ಕುಲ ಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ದುರ್ಯೋಧನ, ಇದರ ಪರಿಜ್ಞಾನ ನಿಮಗೆ ಇಲ್ಲದಾಗಿ ಹೋಯ್ತಲ್ಲವೇ? ಈಗ ಶ್ರೀಕೃಷ್ಣನನ್ನು ಕಳುಹಿಸಿದ್ದೀರಿ, ಪುನಃ ಅಪಮಾನ ಪಡಿಸಿದ್ದೀರಲ್ಲ ಎಂಬುದು ನನ್ನ ಚಿಂತೆ ಆಗಿರೋದು ರಾಜೇಂದ್ರ. ಆಹಾ, ಏನೀ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗುವೆನು. ಇಲ್ಲಿ ನನಗೆ ಕೆಲಸವಿಲ್ಲ. ಅವರಿಚ್ಛೆ ಅಂತ ನಡೆಯಲಿ. ನನಗೆ ತೋರಿದಂತೆ ನಾನು ನಡೆಯುತ್ತೇನೆ.